Hello my dear students, I welcome you all for SUK tutorials. This video is only for backlog students of third semester. Those who have retained with the subject name Transform Calculus, Fourier Series and Numerical Techniques. So only for those students I am doing this video. ಇದು ಬ್ಯಾಕ್ಲಾಗ್ ಸಬ್ಜೆಕ್ಟ್ ಅಂದಿದ ತಕ್ಷಣ ಏನು ಗಾಬರಿ ಆಗ್ಬಿಡಿ. ನೀವು ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದೀರಾ, ಆದ್ರೆ ಇವಾಗ ಅದನ್ನ ಹೇಗ್ ಕ್ಲಿಯರ್ ಮಾಡೋದು ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ತರ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಕ್ಕಾಗಲ್ಲ ನಾನು. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕ್ಲಿಯರ್ ಆಗಿ ಆ ಕಾನ್ಸೆಪ್ಟ್ ತಿಳ್ಕೊಂಡು ಓದ್ಕೊಳ್ಳಿ. ನಿಮ್ ಎಕ್ಸಾಮ್ಗೆ ಅದೇ ಕ್ವಶನ್ಸ್, ಆ ಟಾಪಿಕ್ ಮೇಲೆ ಕ್ವಶನ್ಸ್ ಇರುತ್ತೆ. ಆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದ್ರೆ ನೀವು ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಸಿಲಿ ಯು ಕ್ಯಾನ್ ಪಾಸ್ ದಿ ಎಕ್ಸಾಮಿನೇಷನ್. ಸೊ ನಿಮ್ಗೆ ಯಾವುದೇ ತರ ಧೈರ್ಯ ಗೆಡಬೇಡಿ, ನೀವು ಧೈರ್ಯವಾಗಿ ಕುತ್ಕೊಂಡು ಓದಿ ಈ ಟಾಪಿಕ್ಸ್ ನ. ಆ ಟಾಪಿಕ್ಸ್ ನಾನು ಏನ್ ಹೇಳಿದೀನಿ ಆ ಟಾಪಿಕ್ಸ್ ಓದಿದ್ರೆ ಸಾಕು, ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಸೊ ಯಾವ ಟಾಪಿಕ್ಸ್ ಓದ್ಬೇಕು ಅಂತ ಹೇಳ್ತೀನಿ ಈಗ ನೋಡಿ. ಮಾಡ್ಯೂಲ್ 1 ನಲ್ಲಿ ನೀವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ, ಈ ಕ್ವಶನ್ಸ್ ಓದಿ. ಇದ್ರ ಮೇಲೆ ಎಷ್ಟು ಕ್ವಶನ್ ಗೊತ್ತಿದೆಯೋ ಅಷ್ಟು ಕ್ವಶನ್ ಸಾಲ್ವ್ ಮಾಡಿ. ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಸೊ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 5 marks ಆರ್ ಮ್ಯಾಕ್ಸಿಮಮ್ 6 marks ವಿಲ್ ಬಿ ದೇರ್. ಸೊ ಅದೊಂದಿರುತ್ತೆ ಕಂಪಲ್ಸರಿ, ಇದೊಂದು ಕ್ವಶನ್ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 2 ಬಂದ್ರೆ ಆಫ್ ರೇಂಜ್ ಸೀರೀಸ್ ಮತ್ತೆ ಹಾರ್ಮೋನಿಕ್ ಅನಾಲಿಸಿಸ್ ನೋಡ್ಕೊಳ್ಳಿ. ಹಾರ್ಮೋನಿಕ್ ಅನಾಲಿಸಿಸ್ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಹಾರ್ಮೋನಿಕ್ ಅನಾಲಿಸಿಸ್. ಅದಾದ್ಮೇಲೆ ಆಫ್ ರೇಂಜ್ ಸೀರೀಸ್ ಒಂದು ಕ್ವಶನ್ ನೋಡ್ಕೊಳ್ಳಿ. ಸೊ ಈ 2 ಕ್ವಶನ್ ಓದಿದ್ರೆ ಮಿನಿಮಮ್ ನಿಮ್ಗೆ 15 marks ಆದ್ರೂ ಬರುತ್ತೆ. ಸೊ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 15 marks ಆರ್ 12 marks. ಯು ಕ್ಯಾನ್ ಸ್ಕೋರ್ 12 marks. ಸೊ ಆಲ್ರೆಡಿ ಯು ಗಾಟ್ 12 + 5 17 marks ಆಗಿದೆ. ಸೊ ಮಾಡ್ಯೂಲ್ 3 ಬಂದ್ರೆ ಡಿಫರೆನ್ಸ್ ಈಕ್ವೇಶನ್ ಅಂತ ಇದೆ. ಈ ಡಿಫರೆನ್ಸ್ ಈಕ್ವೇಶನ್ ಓದ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮೇಶನ್ಸ್ ಅಲ್ಲಿ ಡಿಫರೆನ್ಸ್ ಈಕ್ವೇಶನ್ ಅಂತ ಹೇಳ್ತೀವಿ. ಈ ಡಿಫರೆನ್ಸ್ ಈಕ್ವೇಶನ್ ಓದ್ಕೊಳ್ಳಿ. ಅದ್ರ ಜೊತೆಗೆ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆರ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಅಂತ ಇದೆ. ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಗಳಿದೆ, ಅಷ್ಟು ಮಾತ್ರ ನೋಡ್ಕೊಳ್ಳಿ. ಸೊ ಇವೆರಡು ಟಾಪಿಕ್ ನೋಡ್ಕೊಂಡ್ರೆ ಇಲ್ಲೂ ಕೂಡ ನೀವು 13 marks ಸ್ಕೋರ್ ಮಾಡಬಹುದು. 17 + 13. ಸೊ ಓವರ್ ಆಲ್ ಯು ಗಾಟ್ ಆಲ್ರೆಡಿ 30 marks. ಮಾಡ್ಯೂಲ್ 4 ಅಲ್ಲಿ ಯಾವುದೇ ಟಾಪಿಕ್ ಬಿಡಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಅದು. ನ್ಯೂಮರಿಕಲ್ ಮೆಥಡ್ಸ್ ಅಲ್ಲಿ ಟೇಲರ್ ಸೀರೀಸ್ ಇದೆ, ರುಂಗೆಕೂಟ ಮೆಥಡ್ ಇದೆ, ಮಿಲ್ನೆಸ್ ಮೆಥಡ್ ಇದೆ, ಮಿಲ್ನೆಸ್ ಪ್ರೆಡಿಕ್ಟರ್ ಕರೆಕ್ಟರ್ ಫಾರ್ಮುಲಾ ಇದೆ. ಸೊ ಆಡಮ್ಸ್ ಬ್ಯಾಶ್ಫೋರ್ಡ್ ಮೆಥಡ್ ಇದೆ. ಸೊ ಹಾಗೆ ಆಯ್ಲರ್ಸ್ ಮೆಥಡ್. ಇಷ್ಟು ಮೆಥಡ್ ಓದಿದ್ರೆ ನೀವು ಕಂಪಲ್ಸರಿ ಯಾವ್ದಾರ ಒಂದ್ ಕ್ವಶನ್ ಅಟೆಂಡ್ ಮಾಡಬಹುದು 20 marks ಗೆ. ಸೊ ಹಾಗಾಗಿ 20 + 30 50 marks ಇಲ್ಲೇ ಸ್ಕೋರ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಟಾಪಿಕ್ ನೀವು ಬಿಡಕ್ ಹೋಗ್ಬೇಡಿ, ಮಾಡ್ಯೂಲ್ 4 ಅಲ್ಲಿ ಮಾತ್ರ. ತುಂಬಾ ಸಿಂಪಲ್ ಇದೆ. ಈ ಮಾಡ್ಯೂಲ್ ಅಲ್ಲಿ 20 marks ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾಗಿ ನಾನು ಅಡ್ವೈಸ್ ಮಾಡ್ತಾ ಇದೀನಿ, ಈ ಮಾಡ್ಯೂಲ್ ನ ಈ ಮಾಡ್ಯೂಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ್ದು ಟಾಪಿಕ್ ನ ಬಿಡಕ್ ಹೋಗ್ಬೇಕು. ನೀವು ಮಾಡ್ಯೂಲ್ 5 ಬಂದ್ರೆ ರುಂಗೆಕೂಟ ಮೆಥಡ್ ಮತ್ತೆ ಮಿಲ್ನೆಸ್ ಪ್ರೆಡಿಕ್ಟರ್ ಕರೆಕ್ಟರ್ ಮೆಥಡ್ ಫಾರ್ ದಿ ಸೆಕೆಂಡ್ ಆರ್ಡರ್ ಡಿಇಗೆ ಚಾಯ್ಸ್ ಇರುತ್ತೆ. ಯಾವ್ದಾರ ಒಂದ್ ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ ನೋಡ್ಕೊಳ್ಳಿ ಅದನ್ನ. ಅದಾದ್ಮೇಲೆ ಆಯ್ಲರ್ಸ್ ಈಕ್ವೇಶನ್ ಎಲ್ಲಾರು ಒಂದ್ ಕಡೆ ಕಂಪಲ್ಸರಿ ಇರುತ್ತೆ, ನೋಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರೀಮಲ್ಸ್, ಇದ್ರ ಜೊತೆ ಜಿಯೋಡೆಸಿಕ್ಸ್ ಇರುತ್ತೆ. ಜಿಯೋಡೆಸಿಕ್ಸ್, ಹ್ಯಾಂಗಿಂಗ್ ಚೈನ್ ಪ್ರಾಬ್ಲಮ್, ಇಷ್ಟು ಪ್ರಾಬ್ಲಮ್ಸ್ ನೋಡ್ಕೊಂಡ್ರೆ ಇಲ್ಲೂ ಕೂಡ 20 out of 20 ಸ್ಕೋರ್ ಮಾಡಬಹುದು. ಸೊ ಓವರ್ ಆಲ್ 70 marks ಆಯ್ತು ಇಲ್ಲೇ. ಸೊ ಯಾವ್ದೇ ಕಾರಣಕ್ಕೂ ನೀವು ಫೇಲ್ ಆಗ್ತೀರಾ ಅನ್ನೋ ಬೇಜಾರೇ ಬೇಡ, ಯಾವ್ದೇ ತರ ಅಸಮಾಧಾನಕ್ಕೆ ಒಳಗಾಗ್ಬೇಡಿ ಫೇಲ್ ಆಗ್ತೀರಾ ಅಂತ. ಖಂಡಿತವಾಗ್ಲೂ ನೀವು ಪಾಸ್ ಆಗ್ತೀರಾ. ನಾನು ಹೇಳಿರೋ ರೀತಿ ಓದಿದ್ರೆ ನೀವು ಖಂಡಿತವಾಗ್ಲೂ 70% ಮಾರ್ಕ್ಸ್ ಸ್ಕೋರ್ ಮಾಡಬಹುದು, ಇಲ್ಲ ಮಿನಿಮಮ್ 50% ಆದ್ರೂ ಸ್ಕೋರ್ ಮಾಡಬಹುದು. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ, ಏನ್ ಓದ್ಬೇಕು ಅಂತ ಹೇಳಿದೀನಿ ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಓದಿ ಎಕ್ಸಾಮ್ಗೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.